ನಮ್ಮ ಜೊತೆ ಮಾತನಾಡಲಿಕ್ಕೆ ಬಸವರಾಜ್ ಹೊರಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಇವತ್ತು ರಾಜೀನಾಮೆ ಕೊಟ್ಟಿದ್ದೀರಾ ಸರ್. ಸಾಕಷ್ಟು ಪಕ್ಷಾತೀತವಾಗಿ ನಿಮ್ಮ ಜವಾಬ್ದಾರಿ ಏನಿತ್ತು ಆ ಒಂದು ಕೆಲಸವನ್ನು ಮಾಡ್ಕೊಂಬಂದಿದ್ರಿ ಈವರೆಗೂ. ಆದರೆ ಇವತ್ತು ಸಡನ್ನಾಗಿ ರಾಜೀನಾಮೆ ಕೊಡುವಂಥದ್ದು ಏನು ಬಂತು ಸರ್? ಮುಖ್ಯಮಂತ್ರಿಗಳು ಬಂದಿದ್ದರು, ಇಲ್ಲೇ ಕುಂತಿದ್ರು, ಅವರ ಕಾಂಗ್ರೆಸ್ ಅಧ್ಯಕ್ಷರು ಬೇರೆ ಬೇರೆ ಇದ್ದರು. ಈಗ ರಾಜೀನಾಮೆ ಕೊಡಿ ಅಂದರು, ಕೊಟ್ಟೆ. ನಾನು 14ನೇ ತಾರೀಕು ಕೊಡೋದು ನಾನು ತೀರ್ಮಾನ ಮಾಡಿದ್ನಿ ಸದನದಲ್ಲಿ. ಮತ್ತು ಇವಾಗ ಬೇಕಂದ್ರೆ ಇವತ್ತು ರಾಜೀನಾಮೆ ಕೊಟ್ಟೆ ನಾನು. ಸರ್, ಈ ಒಂದು ಸಡನ್ ನಿರ್ಧಾರ ಎಲ್ಲೋ ನಿಮ್ಮ ಮೇಲೆ ಜಾಸ್ತಿ ಏನಾದರೂ ಒತ್ತಡ ಏನಾದರೂ ಬೀರ್ತಾ ಇವತ್ತು ಬೆಳಗ್ಗೆಯಿಂದ? ಏನಿಲ್ಲ, ನನಗೆ ಗೊತ್ತಾಯಿಲ್ಲ. ಇದು ಸಹಜವಾಗಿ ಅವ್ರ ಮನೆಗೆ ಹೋಗಿ ನಾನು ಕೃತಂತ ಹೇಳಿ ಬಂದೆ. ಇಲ್ಲಿ ಒಮ್ಮಿಂದೊಮ್ಮೆ ಇಲ್ಲಿ ಬಂದಾಗ ಇದು ಆಕಸ್ಮಿಕ ಬಂತು. ಆಕಸ್ಮಿಕವಾಗಿ ರಾಜೀನಾಮೆ ಕೊಟ್ಟೆ. ಆಕಸ್ಮಿಕ ರಾಜೀನಾಮೆ ತೊಗೊಂಡು ಹೋದರು ಅವರಿಷ್ಟ. ಸರ್, ಈ ಒಂದು ರಾಜೀನಾಮೆ ವಿಚಾರವಾಗಿ ನಿಮ್ಮ ಅಂದರೆ ಏನು ವಿಪಕ್ಷಗಳಿದ್ದಾವೆ, ಈ ಒಂದು ವಿಪಕ್ಷ ನಾಯಕರ ಜೊತೆಗೆ ಏನೋ ಚರ್ಚೆ ಮಾಡಿದ್ರಾ ಸರ್? ಇಲ್ಲ, ಚರ್ಚೆ ಮಾಡೋಕೆ ಆಸ್ಪದವಾದ್ರೆ ಹೇಳಿನ ಅವ್ರಿಗೆ ಹಿಂಗಾಗೈತೆ, ನನಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು 4 ಗಂಟೆಗೆ ಮೀಟಿಂಗ್ ಐತೆ ಅಂದರು. 4 ಗಂಟೆ ಮಟ್ಟ ತಡ್ಕೊಳಕ್ಕೆ ಆಗಲಿಕ್ಕಿಲ್ಲ ನನಗೆ, ಹಿಂಗೈತೆ ಅಂತ ಹೇಳಿದ್ನಿ. ಆಯಿತು, ಆಮೇಲೆ ಹೇಳ್ತೀವಿ ಅಂತ ಹೇಳಿದರು. ಅವ್ರು ರಾಜೀನಾಮೆ ಕೊಡಬೇಡ ಅಂತ ಅಂದಿದ್ರು ನನಗೆ. ಬಟ್ ಇಲ್ಲೆಲ್ಲ ಬಂದು ಒತ್ತಾಯ ಆದದ್ದನ್ನು ಕೊಡಬೇಕಾದ ಕೊಟ್ಟಿದ್ದೆ. ಸರ್, ಮತ್ತೊಂದು ಮಾತು ಹೇಳಿದ್ರಿ, ನಾನು ಸದನದಲ್ಲಿ ಕೊನೆಯದಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಆ ಒಂದು ರಾಜೀನಾಮೆಯನ್ನು ಕೊಡ್ತೀನಿ ಅಂತ. ನೀವು ಸಭಾಪತಿಯಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಸರ್. ಅದೇ ಕೊಡಬೇಕಾಗಿತ್ತು. ಅವರು ಇವತ್ತು ರಾಜೀನಾಮೆ ತೊಗೊಂಡ್ರು. ನೋಡ್ಬೇಕು ನಾಳೆ ನಾ ಏನು ಮಾಡಬೇಕು ಅಂತೇಳಿ. ಅವರು ರಾಜೀನಾಮೆ ತೊಗೊಂಡಾರ, ನನಗೆ ಅಲ್ಲಿ ಹೋಗಕ್ಕೆ ಬರ್ತೈತೆ ಅಲ್ಲಿ ನೋಡಬೇಕು. ಬಂದರೆ ಹೇಳ್ತೀನಿ, ಇಲ್ಲಿಕಂದ್ರೆ ಮಾಧ್ಯಮದವ್ರ ಮುಂದೆ ಹೇಳ್ತೀನಿ. ಏನು ಮಾಡೋಕ್ಕೆ ಸರ್, ಮತ್ತು ಸಿದ್ದರಾಮಯ್ಯನವ್ರ ಜೊತೆ ಈ ವಿಚಾರವಾಗಿ ಏನಾದರೂ ಮಾತನಾಡಿದ್ರಾ ಸರ್? ನಾನು ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಹೇಳಿದ್ದೆ, ಹಿಂಗೆ ರಾಜೀನಾಮೆ ಕೊಡೋದು ಅಂತೇಳಿ. ಆಯ್ತು ಕೊಡು ಅಂತ ಹೇಳಿದ್ರು, ಕೊಟ್ಟು ಬಂದೆ. ಮತ್ತು ಈ ಒಂದು ವಿಚಾರವಾಗಿ ಇನ್ನು ವಿಪಕ್ಷಗಳಲ್ಲಿ ಸರ್ ಜಾಸ್ತಿ ಗದ್ದಲ ಇದಾಗಿದೆ. ಏಕೆಂದರೆ ಏಕಾಏಕಿ ರಾಜಕೀಯ, ಯಾಕೆಂದರೆ ಇನ್ನೂ 2 ವರ್ಷಗಳ ಕಾಲ ಅವಕಾಶ ಇರುವಂಥದ್ದು. ಆದರೆ ಏಕಾಏಕಿ ಇದರಿಂದ ಏನಿರ್ಬೋದು ಸರ್ ಕಾಂಗ್ರೆಸ್ ಪಕ್ಷದ? ಈಗ ಇವರು ರಾಜೀನಾಮೆ ಕೊಡು ಅಂತ ಕೇಳಿದಾಗ ಕೊಡೋದಿಲ್ಲ ಅಂತಂದ್ರೆ ಅನ್ನೆಸರಿ ಪ್ರಾಬ್ಲಮ್ ಆಕಿತ್ತು. ಅದಕ್ಕೆ ಆ ಒತ್ತಡ ಸಿಕ್ಕ ರಾಜೀನಾಮೆ ಕೊಟ್ಟೆ ಇಷ್ಟ. ಅದು ಅಷ್ಟೊಂದು ಹಾಗೆ ನಮ್ಮ ವಿಧಾನ ಪರಿಷತ್ ಸಭಾನಾಯಕರಿಗೆ ಮತ್ತು ಅಸೆಂಬ್ಲಿ ಸಭಾನಾಯಕರಿಗೆ, ವಿರೋಧ ಪಕ್ಷ ನಾಯಕರಿಗೆ ಹೇಳೀನಿ, ಹಿಂಗೆ ಬಂದಿದೆ ರಾಜೀನಾಮೆ ಕೊಡೋದನ್ನ ತೇನಿ ಕೊಟ್ಟಿದ್ದೀನಿ ಸರ್. ಮತ್ತು ಇವತ್ತಿನ ಬೆಳಗ್ಗೆಯ ಬೆಳವಣಿಗೆಗಳು ನಿಮ್ಗೇನಾದರೂ ಸೂಚನೆಯನ್ನು ಕೊಟ್ಟಿದ್ದ ಸರ್? ಈ ಒಂದು ರಾಜಕೀಯ ನಾನು ಇವತ್ತೇ ಇದು ರಾಜೀನಾಮೆ ಇವತ್ತೇ ಕೊಡಬೇಕಾಗುತ್ತೆ ಅದನ್ನು ಇಲ್ಲ. ಇಲ್ಲಿ ಬಂದು ಕೂತಾಗ ಆಕಸ್ಮಿಕವಾಗಿ ಅವ್ರು ಕೇಳಿದ್ರು, ಆಕಸ್ಮಿಕವಾಗಿ ಕೊಟ್ಟೆ ಸರ್. ಮತ್ತು ಕೊನೆಯದಾಗಿ ಸರ್, ಈ ಮುಂದಿನ ನಡೆ ಏನು ಸರ್? ಇವಾಗ ಮುಗ್ದಿದೆ, ಈಗ ಸಭಾಪತಿಗಳಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೀರಾ, ಮುಂದೆ ಏನು ಸರ್? ಮುಂದೆ ನಾನು ಕಾನ್ಫಿಡೆನ್ಸ್ ಐತಿ, ಅಡ್ಡಾಡ್ತೀನಿ, ಕೆಲಸ ಮಾಡ್ತೀನಿ. ಇನ್ನೂ 2 ವರ್ಷ ಐತಿ ನಂದು ಚುನಾವಣೆ ಟೈಮ್. ಕೆಲಸ ಮಾಡ್ತೀನಿ ಮತ್ತು ನಾನು ಸದನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಮೆಂಬರಾಗಿ ಮಾಡ್ತೀನಿ ಇಷ್ಟು. ಥ್ಯಾಂಕ್ ಯು ಸರ್. ಇದಿಷ್ಟು ಬಸವರಾಜ್ ಹೊರಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.